ನಮಸ್ಕಾರ, ನಾನು ಡಾಕ್ಟರ್ ವಿದ್ಯಾ ರಾಕೇಶ್, ಕನ್ಸಲ್ಟೆಂಟ್ ಡರ್ಮಟಾಲಜಿಸ್ಟ್ ಇನ್ ಸ್ಕಿನ್ ಎಕ್ಸ್ಪರ್ಟ್ಸ್, ಮಹಾಲಕ್ಷ್ಮಿ ಲೇಔಟ್, ಬ್ಯಾಂಗ್ಳೂರು. ಇವತ್ತಿನ ದಿನ ನಾವು ವಿಟಿಲಿಗೋ ಅನ್ನೋ ಟಾಪಿಕ್ ಬಗ್ಗೆ ಮಾತಾಡೋಣ. ವಿಟಿಲಿಗೋ ಅಂದ್ರೆ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ತೊನ್ನು ರೋಗ ಅಥವಾ ಶ್ವೇತ ಕುಷ್ಠ ಅಂತ ಕರಿತೀವಿ. ವಿಟಿಲಿಗೋ ಅನ್ನೋದು ಒಂದು ಆಟೋಇಮ್ಯೂನ್ ಡಿಸಾರ್ಡರ್. ಆಟೋಇಮ್ಯೂನ್ ಡಿಸಾರ್ಡರ್ ಅಂತಂದ್ರೆ ನಮ್ಮ ಬಾಡಿಗೆ ಹೊರಗಡೆಯಿಂದ ಯಾವ್ದಾದ್ರು ವೈರಸ್ ಅಥವಾ ಬ್ಯಾಕ್ಟೀರಿಯಾ ಬಂದಾಗ ಅದ್ರ ಎಗೇನ್ಸ್ಟ್ ಹೋರಾಡ್ಲಿಕ್ಕೆ ಅಂತ ಒಂದು ಇಮ್ಯೂನ್ ಸಿಸ್ಟಮ್ ಅನ್ನ ಹೊಂದಿರ್ತೇವೆ. ಆ ಇಮ್ಯೂನ್ ಸಿಸ್ಟಮ್ ಅಥವಾ ಇಮ್ಯೂನ್ ಸೆಲ್ಸ್ ಅಂತ ಏನ್ ಹೇಳ್ತೀವಿ, ಅದು ಬ್ಯಾಕ್ಟೀರಿಯಾ ಮತ್ತು ವೈರಸ್ ಅನ್ನ ಕೊಲ್ತಾ ಹೋಗುತ್ತೆ. ಬಟ್ ಸಮ್ ಟೈಮ್ಸ್ ಆಲ್ ಆಫ್ ಎ ಸಡನ್ ಅದು ನಮ್ಮ ದೇಹದಲ್ಲೇ ಇರುವ ನಾರ್ಮಲ್ ಸೆಲ್ಸ್ ನ ಕೂಡ ಸಾಯಿಸ್ತಾ ಹೋಗುತ್ತೆ. ಅಂತದ್ರಲ್ಲಿ ಒಂದು ಮೆಲನೋಸೈಟ್ ಆಗಿರುತ್ತೆ. ಸೊ ಈ ಮೆಲನೋಸೈಟ್ ಅನ್ನೋದು ನಮ್ಮ ದೇಹದಲ್ಲಿರುವ ಸೆಲ್, ಅದು ನಮ್ಮ ಚರ್ಮಕ್ಕೆ ಬ್ರೌನ್ ಅಥವಾ ಬ್ಲಾಕ್ ಪಿಗ್ಮೆಂಟೇಶನ್ ಅಂತ ಏನ್ ಹೇಳ್ತೀವಿ ಅದನ್ನ ಕೊಡ್ತಾ ಹೋಗುತ್ತೆ. ಸೊ ಯಾವಾಗ ಇಮ್ಯೂನ್ ಸೆಲ್ಸ್ ಹೋಗಿ ಆ ಮೆಲನೋಸೈಟ್ಸ್ ನ ಸಾಯಿಸತ್ತೋ, ಸೊ ಆ ಭಾಗದಲ್ಲಿ ನಮ್ಗೆ ಬಿಳಿ ಮಚ್ಚೆಗಳು ಕಾಣಿಸ್ತಾ ಹೋಗುತ್ತೆ. ಇಡೀ ಪ್ರಪಂಚದಲ್ಲಿ ಕನ್ಸಿಡರ್ ಮಾಡಿದ್ರೆ 1-2% ಜನ ಇದರಿಂದ ಬಳಲ್ತಾ ಇದ್ದಾರೆ. ಆದ್ರೆ ಭಾರತದಲ್ಲಿ ಇದ್ರ ಸಂಖ್ಯೆ ಜಾಸ್ತಿ ಇದೆ. ಭಾರತದಲ್ಲಿ ಇದು 6-8% ಜನ ಈ ತೊಂದರೆಯಿಂದ ಬಳಲ್ತಾ ಇದ್ದಾರೆ. ಹೆಂಗಸರಿರ್ಬೋದು ಗಂಡಸರಿರ್ಬೋದು ಇಬ್ರಿಗೂ ಸಮಾನವಾಗಿ ಬರುತ್ತೆ. ಮತ್ತೆ ಇದು ಯಾವ ವಯಸ್ಸಿನಲ್ಲೂ ಕೂಡ ಕಾಣಿಸ್ಬೋದು. ಆದ್ರೆ ನಮ್ಮ ತಂದೆ ತಾಯಿಗೆ ಅಥವಾ ನಮ್ಮ ಸಂಬಂಧಿಕರಲ್ಲಿ ಯಾರಿಗಾರು ಇದ್ದಲ್ಲಿ ನಮ್ಗೆ ಬರುವ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಯೂಶಲಿ ನಮ್ಮ ಮನೆಯಲ್ಲಿ ಯಾರಿಗಾದ್ರೂ ಇತ್ತಂತಂದ್ರೆ ನಮಗೆ 20 ವರ್ಷಕ್ಕಿಂತ ಮುಂಚೆ ಆ ತೊಂದರೆ ಕಾಣಿಸ್ಕೊಳ್ತಾ ಹೋಗುತ್ತೆ. ಹೇಗ್ ಶುರು ಆಗುತ್ತೆ ವಿಟಿಲಿಗೋ ಅಂತಂದ್ರೆ, ಸಾಮಾನ್ಯವಾಗಿ ಒಂದು ಲೈಟ್ ಕಲರ್ ಬಿಳಿ ಬಣ್ಣದ ಮಚ್ಚೆಯಾಗಿ ದೇಹದ ಯಾವ್ದಾದ್ರು ಭಾಗದಲ್ಲಿ ಶುರು ಆಗ್ಬೋದು. ಬರ್ತಾ ಬರ್ತಾ ಅದು ಕಂಪ್ಲೀಟ್ ಆಗಿ ಬ್ರೈಟ್ ವೈಟ್ ಪ್ಯಾಚ್ ಅಂತ ಹೇಳ್ತೀವಿ. ಕಂಪ್ಲೀಟ್ ಆಗಿ ಅಲ್ಲಿ ಬ್ಲಾಕ್ ಪಿಗ್ಮೆಂಟೇಶನ್ ಅಥವಾ ಬ್ರೌನ್ ಪಿಗ್ಮೆಂಟೇಶನ್ ಕಂಪ್ಲೀಟ್ ಆಗಿ ನಾಶ ಆಗಿ ಬ್ರೈಟ್ ವೈಟ್ ಕಲರ್ ಕಾಣಿಸ್ತಾ ಹೋಗುತ್ತೆ. ಇದು ಬರ್ತಾ ಬರ್ತಾ ದೊಡ್ಡದಾಗ್ಬೋದು. ಮತ್ತೆ ಆ ಬಿಳಿ ಮಚ್ಚೆಯಲ್ಲಿ ಬರುವಂತಹ ಹೇರ್ ಫಾಲಿಕಲ್ಸ್, ಕೂದಲು ಏನಿರುತ್ತೆ ಅದು ಕೂಡ ಬೆಳ್ಳಗಾಗ್ತಾ ಹೋಗುತ್ತೆ. ಇದು ದೇಹದ ಯಾವ ಭಾಗದಲ್ಲಾದ್ರೂ ಶುರು ಆಗ್ಬೋದು. ಸಾಮಾನ್ಯವಾಗಿ ನಮ್ಗೆ ಬೆರಳು ತುದಿಗಳಲ್ಲಿ, ಕಾಲ್ ಬೆರಳಿನ ತುದಿಯಲ್ಲಿ, ಬಾಯಿ ಸುತ್ತ, ಕಣ್ಣಿನ ಸುತ್ತ ಕಾಣಿಸ್ತಾ ಹೋಗುತ್ತೆ. ಸೊ ಯೂಶಲಿ ಈ ತೊಂದರೆಯಿಂದ ಬಳಲ್ತಿರೋರಿಗೆ ನಾವು ಥೈರಾಯ್ಡ್ ಟೆಸ್ಟ್, ಡಯಾಬಿಟಿಸ್ ಮೆಲಿಟಸ್ ಟೆಸ್ಟ್, ಅಲೋಪೇಶಿಯಾ ಏರಿಯಾಟಾ, ಅಡಿಸನ್ಸ್ ಡಿಸೀಸ್ ಈ ತರ ತೊಂದರೆಗಳಿಗೂ ಸ್ಕ್ರೀನಿಂಗ್ ಮಾಡ್ತೇವೆ. ಏಕೆಂತಂದ್ರೆ ಇದೆಲ್ಲ ಆಟೋಇಮ್ಯೂನ್ ಡಿಸಾರ್ಡರ್ಸ್ ಕಾಯಿಲೆಗಳಾಗಿ ಒಂದು ಗುಂಪಿನಲ್ಲಿ ಬರೋ ಸಾಧ್ಯತೆ ಇರುತ್ತೆ. ಹಾಗಾದ್ರೆ ನನಗ್ ಬರೋ ಪ್ರತಿ ಬಿಳಿ ಮಚ್ಚೆನೂ ವಿಟಿಲಿಗೋನೇನಾ, ಪ್ರತಿ ಬಿಳಿ ಮಚ್ಚೆನೂ ತೊನ್ನು ರೋಗನ ಅಂತಂದ್ರೆ ಖಂಡಿತ ಅದಲ್ಲ. ಸಾಕಷ್ಟು ಅಲರ್ಜಿಯಿಂದ, ಇನ್ಫೆಕ್ಷನ್ ಇಂದ, ಮತ್ತೆ ಕೆಲವರಿಗೆ ಹುಟ್ಟಿನಿಂದ ಬಿಳಿ ಮಚ್ಚೆಗಳಿರುತ್ತೆ. ಸೊ ಹಾಗಾಗಿ ನಿಮ್ಗೆ ಯಾವತ್ತಾದ್ರೂ ಅದ್ರ ಬಗ್ಗೆ ಕನ್ಫ್ಯೂಷನ್ ಇತ್ತಂತಂದ್ರೆ ನಿಯರ್ ಬೈ ಡರ್ಮಟಾಲಜಿಸ್ಟ್ ನ ಮೀಟ್ ಮಾಡಿ ಅದನ್ನ ಕ್ಲಿಯರ್ ಮಾಡ್ಕೊಳ್ಬಹುದು ನೀವುಗಳು. ಮತ್ತೆ ಇದರಿಂದ ಏನೆಲ್ಲ ಇಂಪ್ಯಾಕ್ಟ್ ಆಗತ್ತೆ? ಇದು ವಿಟಿಲಿಗೋ ಅನ್ನೋದು ಕೇವಲ ಚರ್ಮಕ್ಕೆ ಸೀಮಿತವಾದಂತಹ ಒಂದು ಕಾಯಿಲೆ ಆಗಿದೆ. ಅದು ನಮ್ಮ ದೇಹದ ಬೇರೆ ಭಾಗಗಳಾದ ಹಾರ್ಟ್, ಲಿವರ್, ಕಿಡ್ನಿ ಇದು ಯಾವುದಕ್ಕೂ ಅಫೆಕ್ಟ್ ಮಾಡಲ್ಲ. ಬಟ್ ಖಂಡಿತವಾಗಿ ಇದು ನಮಗೆ ಮಾನಸಿಕವಾಗಿ ಒತ್ತಡವನ್ನ ನೀಡುತ್ತೆ. ಇದರಿಂದ ಸಾಕಷ್ಟು ಡಿವೋರ್ಸ್ ಗಳನ್ನ ನಾವು ನೋಡಿದೀವಿ. ಹೆಣ್ಮಕ್ಳಿಗೆ ಅಥವಾ ಗಂಡು ಮಕ್ಕಳಿಗೆ ಮದ್ವೆ ಮುಂಚೆ ಈ ತೊಂದರೆ ಇತ್ತು ಅಂತಂದ್ರೆ ಅವ್ರಿಗೊಂದು ನೈಟ್ ಮೇರ್ ಅಂತ ಹೇಳ್ತೀವಿ. ನಂಗೆ ಮದ್ವೆ ಆಗತ್ತಾ, ಗಂಡ ಹೆಂಡತಿ ಸಂಪರ್ಕಗಳು ಕಡಿಮೆ ಆಗುತ್ತಾ ಹೋಗೋದನ್ನ ನಾವು ತುಂಬಾ ನೋಡಿದೀವಿ. ಸೊ ಹಾಗಾಗಿ ನಾನು ನಿಮ್ಗೂ ಒಂದು ವಿಷಯ ಹೇಳಕ್ ಇಷ್ಟಪಡ್ತೀನಿ. ಪ್ರಖ್ಯಾತರಾದಂತಹ ಮೈಕಲ್ ಜಾಕ್ಸನ್ ಕೂಡ ಈ ತೊಂದರೆಯಿಂದ ಬಳಲ್ತಾ ಇದ್ರು. ಅವರಿಗೂ ಕೂಡ ವಿಟಿಲಿಗೋ ಇತ್ತು. ಆದ್ರೆ ಈ ವಿಟಿಲಿಗೋ ಅವರ ಯಾವುದೇ ಅಚೀವ್ಮೆಂಟ್ಸಿಗಾಗ್ಲಿ ಸಕ್ಸಸ್ಸಿಗಾಗ್ಲಿ ಯಾವತ್ತೂ ಅಡ್ಡಿ ಆಗಿದ್ದಿಲ್ಲ. ಸೊ ಹಾಗಾಗಿ ವಿಟಿಲಿಗೋ ತೊಂದರೆ ಇರೋರು ಏನೇನ್ ಮಾಡ್ಬೋದು ಅನ್ನೋದನ್ನ ನಾನು ಇವತ್ತು ಹೇಳ್ಕೊಡ್ತೀನಿ. ಸೊ ವಿಟಿಲಿಗೋ ತೊಂದರೆ ಇರೋರು ಮೊದಲನೇದಾಗಿ ನೀವು ಸನ್ಸ್ಕ್ರೀನ್ ಅನ್ನ ಖಡಾಖಂಡಿತವಾಗಿ ಯೂಸ್ ಮಾಡ್ಬೇಕು. ಯಾಕೆಂದ್ರೆ ಮೆಲನೋಸೈಟ್ಸ್ ಅನ್ನೋದು ಒಂದು ಸನ್ ಪ್ರೊಟೆಕ್ಷನ್ ಯೂನಿಟ್ ಆಗಿ ಆಕ್ಟ್ ಆಗ್ತಿರುತ್ತೆ ನಮ್ಮ ಬಾಡಿಯಲ್ಲಿ. ಯಾವಾಗ ಈ ಮೆಲನೋಸೈಟ್ಸ್ ಕಡಿಮೆ ಆಗ್ತಾ ಹೋಗುತ್ತೋ ಆವಾಗ ನಮ್ಗೆ ಚರ್ಮಕ್ಕೆ ಸಂಬಂಧಪಟ್ಟ ಕ್ಯಾನ್ಸರ್ ತೊಂದರೆಗಳು ಬರುವಂತ ಸಾಧ್ಯತೆ ಜಾಸ್ತಿ ಇರುತ್ತೆ. ಹಾಗಾಗಿ ನೀವು ಯಾವಾಗ್ಲೂ ಸನ್ ಪ್ರೊಟೆಕ್ಷನ್ ಲೈಕ್ ಸನ್ಸ್ಕ್ರೀನ್ ಇರ್ಬೋದು, ಸನ್ ಪ್ರೊಟೆಕ್ಟಿವ್ ಮಾಸ್ಕ್ ಇರ್ಬೋದು, ತುಂಬುದೋಳಿನ ಬಟ್ಟೆಗಳನ್ನ ಹಾಕೊಳ್ಳೋದಿರ್ಬೋದು, ಒಂದು ಛತ್ರಿಯನ್ನ ತಗೊಂಡು ಓಡಾಡೋದಿರ್ಬೋದು, ಇದೆಲ್ಲ ನಿಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಹಾಗೇನೆ ವಿಟಿಲಿಗೋ ತೊಂದರೆ ಇರೋರು ಆಂಟಿ ಆಕ್ಸಿಡೆಂಟ್ಸ್ ರಿಚ್ ಫುಡ್, ವೈಟಮಿನ್ ಎ, ವೈಟಮಿನ್ ಸಿ, ವೈಟಮಿನ್ ಇ ಜಾಸ್ತಿ ಇರುವಂತಹ ಫುಡ್ ಅನ್ನ ತಗೊಳ್ಳೋದ್ರಿಂದ ಅದು ತುಂಬಾ ಹೆಲ್ಪ್ ಆಗುತ್ತೆ. ಮತ್ತೆ ಆದಷ್ಟು ಎಲ್ಲಾದ್ರೂ ಗಾಯ ಮಾಡ್ಕೊಳ್ಳೋದು ಅದನ್ನೆಲ್ಲ ಕಡಿಮೆ ಮಾಡ್ಬೇಕು. ಯಾಕೆಂದ್ರೆ ನಾವು ಗಾಯ ಮಾಡ್ಕೊಂಡಿದ್ದ ಜಾಗದಲ್ಲೇ ಮತ್ತೆ ವಿಟಿಲಿಗೋ ಪ್ಯಾಚಸ್ ಬರೋ ಸಾಧ್ಯತೆಗಳು ಕೂಡ ಜಾಸ್ತಿ ಇರುತ್ತೆ. ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಅಂತಂದ್ರೆ ಮೆಡಿಟೇಷನ್ ನ ಅಳವಡಿಸ್ಕೊಳ್ಳೋದು ಲೈಫ್ ಸ್ಟೈಲ್ ಅಲ್ಲಿ. ಯಾಕಂದ್ರೆ ಯೂಶಲಿ ನಮ್ಗೆ ಏನೋ ತೊಂದರೆ ಬಂತು, ಬಿಳಿ ಮಚ್ಚೆ, ವಿಟಿಲಿಗೋ ಬಂತು ಅಂತಂದ್ರೆ ಸ್ಟ್ರೆಸ್ ಆಟೋಮೆಟಿಕ್ ಆಗಿ ಜಾಸ್ತಿ ಆಗ್ತಾ ಹೋಗುತ್ತೆ. ಆ ಸ್ಟ್ರೆಸ್ ಜಾಸ್ತಿ ಆಗೋದ್ರಿಂದ ನಿಮ್ಗೆ ನಿಮ್ ತೊಂದರೆ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಅದು ಒಂದು ವಿಷಯ ಸೈಕಲ್ ತರ ಆಗ್ಬಿಟ್ಟಿದೆ. ಹಾಗಾಗಿ ಅದನ್ನ ಬ್ರೇಕ್ ಮಾಡ್ಲಿಕ್ಕೆ ಮೆಡಿಟೇಷನ್ ತುಂಬಾ ಹೆಲ್ಪ್ ಆಗುತ್ತೆ. ಮತ್ತೆ ತಾಯಿಗಿದ್ದ ತಕ್ಷಣ ಮಗುಗೆ 100% ವಿಟಿಲಿಗೋ ಬರುತ್ತೆ ಅನ್ನೋದು ಕೂಡ ಸುಳ್ಳು. ಬಂದ್ರು ಬರ್ಬೋದು, ಬರ್ದೇ ಇದ್ರು ಇರ್ಬೋದು, ಬರ್ದೇ ಇರೋ ಚಾನ್ಸಸ್ ಕೂಡ ಜಾಸ್ತಿನೇ ಇರುತ್ತೆ. ಸೊ ಹಾಗಾಗಿ ನಿಮ್ಗೆ ವಿಟಿಲಿಗೋ ಇದ್ದಲ್ಲಿ
ತುಂಬಾ ಯೋಚನೆ ಮಾಡೋದನ್ನ ಬಿಟ್ಟು ಅದ್ರ ಬಗ್ಗೆ ಫ್ಯಾಕ್ಟ್ಸ್ ಅನ್ನ ತಿಳ್ಕೊಳ್ಳೋದು ತುಂಬಾ ಒಳ್ಳೇದು. ಸೊ ಇವಾಗ ಅವೈಲಬಲ್ ಟ್ರೀಟ್ಮೆಂಟ್ಸ್ ಇರೋದು ಏನೆಲ್ಲ ಇರ್ಬೋದು ಅಂತಂದ್ರೆ, ಮುಂಚೆ ಒಂದ್ ಕಾಲ ಇತ್ತು ವಿಟಿಲಿಗೋ ಬಂತಂದ್ರೆ ಅದ್ ಪರ್ಮನೆಂಟ್, ಅದಕ್ಕೆ ಟ್ರೀಟ್ಮೆಂಟ್ ಇಲ್ಲ ಅಂತ. ಬಟ್ ಇವಾಗ ಹಾಗಿಲ್ಲ. ನಮ್ಮಲ್ಲಿ ಸಾಕಷ್ಟು ಕ್ರೀಮ್ಗಳಿದೆ. ನಿಮ್ಗೆ ಎಷ್ಟು ಬೇಗ ನಾವು ವಿಟಿಲಿಗೋನ ಡಯಾಗ್ನೋಸ್ ಮಾಡ್ತೀವಿ ಮತ್ತೆ ಎಷ್ಟು ಕಡಿಮೆ ಪ್ಯಾಚ್ಗಳಿರುತ್ತೋ ಅಷ್ಟು ನಮ್ಗೆ ಟ್ರೀಟ್ಮೆಂಟ್ ಕೊಡ್ಲಿಕ್ಕೆ ಈಸಿ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಸಾಕಷ್ಟು ಕ್ರೀಮ್ಗಳಿದೆ. ಹಾಗೇನೆ ಇಮ್ಯುನೋಸಪ್ರೆಸೆಂಟ್ಸ್, ಇಮ್ಯುನೋಮಾಡ್ಯುಲೇಟರ್ಸ್ ಥೆರಪಿಗಳನ್ನ ಕೊಡ್ತೀವಿ. ಲೈಟ್ ಥೆರಪಿ ಇದೆ, ನ್ಯಾರೋ ಬ್ಯಾಂಡ್ UVB ಅನ್ನ ಯೂಸ್ ಮಾಡ್ಕೊಂಡು ಲೈಟ್ ಥೆರಪಿ ಕೊಡ್ತೀವಿ. ಮತ್ತೆ ಇವಾಗ ತುಂಬಾ ಸರ್ಜಿಕಲ್ ಮೊಡಾಲಿಟೀಸ್ ಕೂಡ ಇದೆ. ಅಂತಂದ್ರೆ ಮಿನಿ ಪಂಚ್ ಗ್ರಾಫ್ಟಿಂಗ್ ಇರ್ಬೋದು, ಸ್ಪ್ಲಿಟ್ ಥಿಕ್ನೆಸ್ ಗ್ರಾಫ್ಟಿಂಗ್ ಇರ್ಬೋದು, ಎಪಿಡರ್ಮಲ್ ಸೆಲ್ ಸಸ್ಪೆನ್ಷನ್, ಮೆಲನೋಸೈಟ್ ಟ್ರಾನ್ಸ್ಫರ್, ಹೀಗಾಗಿ ಸಾಕಷ್ಟು ಸರ್ಜಿಕಲ್ ಮೊಡಾಲಿಟೀಸ್ಗಳು ಡೆವಲಪ್ ಆಗಿದೆ. ನಿಮಗೆ ಯಾವುದು ಸೂಟ್ ಆಗುತ್ತೆ ಅನ್ನೋದು ನಿಮ್ಮ ಡರ್ಮಟಾಲಜಿಸ್ಟ್ ನಿರ್ಧಾರ ಮಾಡ್ತಾರೆ. ಸೊ ಇವತ್ತಿನ ದಿನ ಒಂದು ಕನ್ಕ್ಲೂಡ್ ನಾನು ಏನ್ ಮಾಡ್ತೀನಿ ಅಂತಂದ್ರೆ, ನೀವು ಅಥವಾ ನಿಮ್ಮ ಸುತ್ತಮುತ್ತ ಇರೋರು ಯಾರಾದ್ರೂ ವಿಟಿಲಿಗೋ ತೊಂದರೆಯಿಂದ ಬಳಲ್ತಾ ಇದ್ರೆ ಧೃತಿಗೆಡೋ ಅವಶ್ಯಕತೆ ಇಲ್ಲ. ಅದ್ರ ಬಗ್ಗೆ ಓಪನ್ ಆಗಿ ಮಾತಾಡಿ, ಸಾಕಷ್ಟು ವಿಷಯಗಳನ್ನ ತಿಳ್ಕೊಳ್ಳಿ. ವಿಟಿಲಿಗೋ ಕ್ಲಬ್ಸ್ ಅಂತ ಇದೆ, ಅಲ್ಲಿ ಜಾಯಿನ್ ಆಗಿ ಮೆಂಬರ್ ಆಗಿ ನಿಮ್ಮ ಜೀವನವನ್ನ ನೀವು ಸುಲಲಿತವಾಗಿ ನಡೆಸ್ತಾ ಹೋಗ್ಬೋದು. ಥ್ಯಾಂಕ್ ಯು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡ್ತಾ ಇರಿ ರಿಯಲ್ ಬೆಂಗಳೂರು.